ಓಕೆ, ಸೊ ಅವರೇಜ್ ಅಟಾಮಿಕ್ ಮಾಸ್ ಅಲ್ಲಿ ಐಸೋಟೋಪ್ ಅಂದ್ರೆ ಅಟಾಮಿಕ್ ನಂಬರ್ ಸೇಮ್, ಮಾಸ್ ನಂಬರ್ ಡಿಫ್ರೆಂಟ್. ಸೊ ಅದರಲ್ಲಿ ನಮ್ಗೆ ನೇಚರ್ ಅಲ್ಲಿ ಎಲಿಮೆಂಟ್ಸ್ ಬರುತ್ತೆ. ಈ ಎಲಿಮೆಂಟ್ಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್ಸ್ ಅಥವಾ ಡಿಫರೆಂಟ್ ಅಂತಕ್ಕಿಂತ ಅದು ಐಸೋಟೋಪ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ಆಲ್ ಎಲ್ಲಾ ಎಲಿಮೆಂಟ್ಸ್ ಗಳು ನಮ್ಗೆ ಮ್ಯಾಕ್ಸಿಮಮ್ ಆಗಿ ಐಸೋಟೋಪ್ ಗಳನ್ನ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ ಅದೇ ರೀತಿ ಆ ಐಸೋಟೋಪ್ ಗಳು ಏನಿರ್ತವೆ ವಿಚ್ ಇಸ್ ನ್ಯಾಚುರಲಿ ಅಕರಿಂಗ್, ಆ ಐಸೋಟೋಪ್ ಗಳ ವೆಯ್ಟ್ ಗಳನ್ನ ತಗೊಂಡು ಅದ್ರದ್ದು ಅವರೇಜ್ ತಗೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ಅವರೇಜ್ ಅಟಾಮಿಕ್ ಮಾಸ್. ಗೊತ್ತಾಗಿದ್ಯಾ? ಗೊತ್ತಾಯ್ತಾ? ಅವರೇಜ್ ಅಟಾಮಿಕ್ ಮಾಸ್ ಅಂದ್ರೆ ನಮ್ಗೆ ಡಿಫ್ರೆಂಟ್ ಐಸೋಟೋಪ್ಸ್ ಇರುತ್ತಲ್ವಾ, ಆ ಐಸೋಟೋಪ್ ಗಳನ್ನ ತಗೊಂಡು ಅದನ್ನ ನಾವೇನ್ ಮಾಡ್ತೀವಿ, ಅದರಲ್ಲಿರುವ ಅವರೇಜ್ ಅಟಾಮಿಕ್ ಮಾಸ್ ಗಳನ್ನ, ಅದರಲ್ಲಿರುವಂತ ಮಾಸಸ್ ಗಳನ್ನ ತಗೊಂಡು ಅದ್ರದ್ದು ಅವರೇಜ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಗಿವ್ ಯು ಅವರೇಜ್ ಅಟಾಮಿಕ್ ಮಾಸ್. ಕ್ಲಿಯರ್ ಆಯ್ತಾ? ಸೊ ಈಗ ನಮಗೊಂದಷ್ಟು ಎಕ್ಸಾಂಪಲ್ ಗಳು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ವಿ ಕ್ಯಾನ್ ಸಿ ಹಿಯರ್. ಸೊ ಕ್ಯಾಲ್ಕುಲೇಷನ್ ಮಾಡ್ಬೋದು ಹೇಗೆ ಅಂತ. ಸೊ ಈಗ ಫಸ್ಟ್ ಆಫ್ ಆಲ್ ಬಿಫೋರ್ ಐ ಸ್ಟಾರ್ಟ್ ಆಫ್ ವಿತ್ ದ ಕ್ಯಾಲ್ಕುಲೇಷನ್, ನಮ್ಗೆ ಇಲ್ಲಿ ಆಕ್ಸಿಜನ್ ಮಾಸ್ ಗೊತ್ತಿದೆ, ಎಷ್ಟು? 16 AMU. ಹೌದಾ? ಎಸ್ ಸರ್ ನೋ? Yes, sir. Yes, sir. So oxygen exhibit in ಎಷ್ಟು ಟೋಟಲಿ? ಆಕ್ಸಿಜನ್ 16 ಐಸೋಟೋಪ್ ಇದೆ, ಆಕ್ಸಿಜನ್ 17 ಇದೆ, ಆಕ್ಸಿಜನ್ 18 ಇದೆ. ಟೋಟಲ್ ಎಷ್ಟು ಐಸೋಟೋಪ್ಸ್ ಇದೆ ಇಲ್ಲಿ? ಆಕ್ಸಿಜನ್ 3 ಐಸೋಟೋಪ್ ಇದೆ. ಎಸ್, 3 ಐಸೋಟೋಪ್. ಅದರಲ್ಲಿ ನೋಡಿ O16 ಎಷ್ಟು ಪರ್ಸೆಂಟೇಜ್ ಇದೆ? 99% ಇದೆ ಅಲ್ವಾ? 99%. 17 ಎಷ್ಟಿದೆ? 0.04% ಇದೆ. ಮತ್ತೆ 18 ಆಕ್ಸಿಜನ್ ಎಷ್ಟಿದೆ? 0.20% ಇದೆ ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಪರ್ಸೆಂಟೇಜಸ್ ಅಲ್ಲಿ ಇದಾವೆ. ಸೊ ಇಲ್ಲಿ ಆ ಪರ್ಸೆಂಟೇಜ್ ಗಳನ್ನ ನಾವೇನ್ ಮಾಡ್ತಿದೀವಿ? ಕನ್ಸಿಡರ್ ಮಾಡ್ತಾ ಇದೀವಿ. ಇದು ಫಾರ್ಮುಲಾ ನೋಡಿ, ಇಲ್ಲಿ ಫಾರ್ಮುಲಾ ಗೊತ್ತಾಗ್ತಿದ್ಯಾ? ಇದೇನಿದು? 16. ಏನಿದು? 16. ಈ ಆಕ್ಸಿಜನ್ ಇದೆಯಲ್ವಾ, ಈ ಆಕ್ಸಿಜನ್ ಮಾಸ್ ಇದು 16 ಮಾಸ್. ಓಕೆನಾ? ಅದು ಎಷ್ಟು ಅಬಂಡೆನ್ಸ್ ಇದೆ? ದಿಸ್ ಇಸ್ ಅಬಂಡೆನ್ಸ್. ಓಕೆ, ಅದು ಎಷ್ಟು ಪರ್ಸೆಂಟೇಜ್ ಇದೆ? ನೇಚರ್ ಅಲ್ಲಿ 99.76 ಇದೆ, ಅದನ್ನ ಬರ್ಕೊಂಡಿದ್ದೀನಿ. ಪ್ಲಸ್ ಈ ಆಕ್ಸಿಜನ್ ಮಾಸ್ ಎಷ್ಟು? 17 ಸರ್ ಮಾಸ್. 17 ಇದೆ ಅಲ್ವಾ? ಸೊ 17 ಇದೆ. ಸೊ ಈಗ ಅದ್ರ ಪರ್ಸೆಂಟೇಜ್ 0.04 ಇದೆ. ಅದೇ ರೀತಿ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ 18 ಇದೆ. 18. ಅದ್ರದ್ದು ಪರ್ಸೆಂಟೇಜ್ ಎಷ್ಟಿದೆ? 0.20 ಇದೆ. ಇದಿಷ್ಟನ್ನು ನೀವು ಸಮ್ ಮಾಡಿ ಡಿವೈಡ್ ಬೈ 100 ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರಬೇಕು? 16 AMU. ಎಸ್, ಬರುತ್ತೆ. ಚೆಕ್ ಮಾಡ್ಬೇಕು ನೀವು. ಅಷ್ಟು ಬಂದ್ರೆ ಅದು ಅವರೇಜ್ ಅಟಾಮಿಕ್ ಮಾಸ್. ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಟೆಸ್ಟ್ ಗಳಲ್ಲಿ ಇದು ನೀವು ಕಂಡುಹಿಡಿಯಕ್ಕಿರುತ್ತೆ. ಯು ವಿಲ್ ಬಿ ಹ್ಯಾವಿಂಗ್ ಅ ಕ್ವೆಶ್ಚನ್ ಟು ಫೈಂಡ್ ಔಟ್ ಅವರೇಜ್ ಅಟಾಮಿಕ್ ಮಾಸ್. ಸೊ ಅವಾಗ ನೀವೇನ್ ಮಾಡ್ಬೇಕು? ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಗೊತ್ತಾಗಿದ್ಯಾ? ಆಯ್ತಾ? ಸೊ ಅದೇ ರೀತಿ ಇಲ್ಲಿ ನೋಡಿ, ಕಾರ್ಬನ್ ಬಂದ್ರೆ ಕಾರ್ಬನ್ ಅಲ್ಲೂ C12 ಇದೆ, C13 ಇದೆ, C14 ಇದೆ. ಹೌದಾ? ಸೊ ಎಲ್ಲಾದ್ರೂ ನೋಡಿ, ಇದು 98%, ದಿಸ್ ಇಸ್ 1.11%, ಇದು ಲೆಸ್ ದ್ಯಾನ್ 0.01%. ಓಕೆ, ಸೊ ಅಥವಾ ಇದನ್ನ ನಾವು ಯು ಕ್ಯಾನ್ ರೈಟ್ ಇಟ್ ಆಸ್ ಇದನ್ನ 98.89%. So this is 1.1
0. Idu can take it as 2 into 10 raised to minus 10. Okay. So this is the average atomic mass ಕಂಡುಹಿಡಿಯೋದಾದ್ರೆ 12 into 98.89 plus 13 into 1.10 plus 14 into 2 into 10 raised to minus 10 whole thing divided by ಏನು ಮಾಡ್ತೀರಾ 100 ಅಲ್ವಾ. ಸೊ ಇದನ್ನ ಫೈಂಡ್ ಔಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ ನನಗೆ, ಬೇಗ ಬೇಗ ಕ್ಯಾಲ್ಕುಲೇಷನ್ ಮಾಡಿ. $12.01. ಎಲ್ರಿಗೂ ಅಷ್ಟೇ ಬರ್ತಿದ್ಯಾ? ಅಲ್ಲಿ ನೋಡಿ ಹೇಳ್ಬಿಡಿ ನಿಮ್ಗೆ ಕರೆಕ್ಟ್ ಆಗಿ ಬಂದಿರೋದು ಹೇಳಿ. ಪವರ್ ಏನಾಯ್ತು ಪವರ್? ಬಂದಿದೆ ಕರೆಕ್ಟ್ ಆಗಿ? Yes, sir. ಓಕೆ. ಸೊ ಆ ತರ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೀವು ಅವರೇಜ್ ಅಟಾಮಿಕ್ ಮಾಸ್ ನ ಫೈಂಡ್ ಔಟ್ ಮಾಡ್ಬೇಕು. ಅರ್ಥ ಆಗಿದ್ಯಾ? Yes, sir. ಸೊ ಮಾಡ್ಬೋದಲ್ವಾ ಕ್ವಶನ್ಸ್ಗಳನ್ನ? Yes, sir. ಓಕೆ ಓಕೆ. ಸೊ ಇಲ್ಲೂ ಕೂಡ ಬೋರಾನ್ ಕೊಟ್ಟಿದ್ದಾರೆ, ಅದೇ ರೀತಿ ಇಲ್ಲೂ ಕೂಡ ಐರನ್ ಕೊಟ್ಟಿದ್ದಾರೆ. ಸೊ ಬೋರಾನ್ ಮತ್ತು ಐರನ್ ದೇ ಆರ್ ಗಿವನ್ ಹಿಯರ್. ಓಕೆ. ಸೊ ಅದು ನೋಡ್ಕೊಳ್ಳಿ. ಸೊ ಐ ಕ್ಯಾನ್ ಸಾಲ್ವ್ ದಟ್. ಸೊ ಅದೇ ರೀತಿ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಕ್ಯಾಲ್ಕುಲೇಷನ್, ಮೆಗ್ನೀಷಿಯಮ್ದು, ಸ್ಟ್ರಾನ್ಶಿಯಮ್ದು ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ಒಂದೊಂದು ಕಂಡಿಡೆ ಗೊತ್ತಿದ್ರೆ ಯು ಕ್ಯಾನ್ ಫೈಂಡ್ ಔಟ್ ದ ರೆಸ್ಟ್. ಓಕೆ, ಕ್ಲಿಯರ್ ಆಗಿದೆ ಎಲ್ರಿಗೂ? Yes, sir. Yes, sir. ಓಕೆ. ಸೊ ಅವರೇಜ್ ಅಟಾಮಿಕ್ ಮಾಸ್ ಆದ್ಮೇಲೆ ಅದು ಅವರೇಜ್ ಅಟಾಮಿಕ್ ಮಾಸ್ ಅಲ್ಲಿ ಏನೋ ಡೌಟ್ಸ್ ಇದೆಯಾ? ಇಲ್ಲ ತಾನೆ? ಜಸ್ಟ್ ಅವರು ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಪರ್ಸೆಂಟೇಜ್ ಆಫ್ ಅಬಂಡೆನ್ಸ್ ಇದೆಲ್ಲ ಕೊಟ್ಟಿರ್ತಾರೆ. ಸೊ ನೀವು ಸಿಂಪ್ಲಿ ಫಾರ್ಮುಲಾ ಅಪ್ಲೈ ಮಾಡೋದಷ್ಟೇ ಕೆಲಸ. ಇಸ್ ಇಟ್ ಕ್ಲಿಯರ್? Yes, sir. ಓಕೆ. ಸೊ ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್. ಈ ಮಾಲಿಕ್ಯುಲರ್ ಮಾಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವ ನಾವು. Yes, sir. ಸೊ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ನೀವು what do you mean by molecular mass? Volume occupied by 1 mole of gas. ಏನದು? Molecular volume. I'm asking molecular mass. Mass. Sum of atomic mass. ಸೊ ಡಿಫ್ರೆಂಟ್ ಆಟಮ್ಸ್ ಗಳು ಏನಿರ್ತದೆ, ಆ ಡಿಫ್ರೆಂಟ್ ಆಟಮ್ಸ್ ಗಳದು ಮಾಸ್ ಏನ್ ಬೇಕು, ಆ ಡಿಫ್ರೆಂಟ್ ಆಟಮ್ ಗಳದು ಮಾಸ್ ನ ತಗೊಂಡು ಸೊ ಅದನ್ನ ನಾವ್ ಏನ್ ಮಾಡ್ತೀವಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂತೀವಿ. ಸೊ ಆ ಎಲ್ಲ ಡಿಫ್ರೆಂಟ್ ಮಾಸಸ್ ಆಫ್ ಆಟಮ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸೊ ದೆನ್ ವಿಲ್ ಗೆಟ್ ಅಟಾಮಿಕ್ ಮಾಸ್ ಹಿಯರ್. ಸೊ ವಿಲ್ ಸಿ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ atomic masses. So already taught you people how to calculate the atomic mass. So if you know the atomic masses of all the elements, then you can easily find out the
atomic masses. So ಇಲ್ಲಿ already ಕೊಟ್ಟಿದ್ದಾರೆ. Molecular mass is the sum of atomic mass of the element present in a molecule. It is obtained by multiplying the atomic mass of each element by the number of its atoms and adding them together. It's very simple. So ಇಲ್ಲೇ ಕೊಟ್ಟಿದ್ದಾರೆ CH4 ಕಂಡುಹಿಡಿಬೇಕಂದ್ರೆ ಕಾರ್ಬನ್ ನಮ್ಗೆ ಗೊತ್ತಿದೆ 12 ಒಂದೇ ಇದೆ. ಸೊ ಅದೊಂದನ್ನು ತಗೊಂಡಿದೀವಿ. ಹೈಡ್ರೋಜನ್ ಎಷ್ಟಿದೆ? 4 ಹೈಡ್ರೋಜನ್ ಇದೆ. ಮಲ್ಟಿಪ್ಲೈಡ್ ಬೈ mass of hydrogen. So you will get 16.0343 U atomic mass unit. So molecular mass na now explain ಮಾಡಬೇಕಾದ್ರೆ we are going to represent them in U ಅಥವಾ unified mass ಅಥವಾ AMU ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ಯಾವಾಗ? when you are expressing molecular mass. ಅರ್ಥ ಆಗ್ತಿದ್ಯಾ? ಸೊ ಅದ್ರದ್ದು ಯೂನಿಟ್ ನೆನ್ಪಿಟ್ಕೊಳ್ಳಿ. ಮಾಲಿಕ್ಯುಲರ್ ಮಾಸ್ ಕೇಳಿದಾಗ ಮಾಲಿಕ್ಯುಲರ್ ಮಾಸ್ ಇಸ್ ಡಿಫ್ರೆಂಟ್, ಮೋಲಾರ್ ಮಾಸ್ ಇಸ್ ಡಿಫ್ರೆಂಟ್. ಮೋಲಾರ್ ಮಾಸು ಮಾಲಿಕ್ಯುಲರ್ ಮಾಸು ಕ್ಯಾಲ್ಕುಲೇಷನ್ ಮೆಥಡ್ ಒಂದೇ. ಓಕೆ, ಮ್ಯಾಥಮೆಟಿಕಲ್ ಪ್ರೋಸೆಸ್ ಒಂದೇ ಎರಡಕ್ಕೂ. ಬಟ್ ಯೂನಿಟ್ ಚೇಂಜ್. ಮೋಲಾರ್ ಮಾಸ್ ಬಂದಾಗ ನಾವು ಗ್ರಾಮ್ ಪರ್ ಮೋಲ್ ಅಂತ ಯೂನಿಟ್ ಹಾಕ್ತಿವಿ. ಮಾಲಿಕ್ಯುಲರ್ ಮಾಸ್ ಬಂದಾಗ ಯು ಅಥವಾ AMU ಅಂತ ಯೂನಿಟ್ ಹಾಕ್ತಿವಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಮಾಲಿಕ್ಯುಲರ್ ಮಾಸ್ ಅಂಡ್ ಮೋಲಾರ್ ಮಾಸ್. Is that clear? Yes, sir. Okay. So similarly, molecular mass of water H2O ತಗೊಂಡ್ರೆ ಸೊ ಅದನ್ನು ಕೂಡ ಫೈಂಡ್ ಔಟ್ ಮಾಡಿ you will get 18. ಸೊ ಇದೇ ತರ ಯಾವುದೇ ಎಕ್ಸಾಂಪಲ್ ಕೊಟ್ರು you should be able to calculate the molecular mass. ಸೊ ಇದು 1 ಮಾರ್ಕ್ಸ್ ಗೆ ಬಂದೇ ಬರುತ್ತೆ ಕಂಪಲ್ಸರಿ. ಗೊತ್ತಾಗಿದ್ಯಾ? ಯಾರಿಗೆ ಗೊತ್ತಾಗಿಲ್ಲ ಕೇಳ್ಬೋದು ಅವ್ರು. ಓಕೆ, ಸೊ ಅದೇ ರೀತಿ ಫಾರ್ಮುಲಾ ಮಾಸ್ ಬಗ್ಗೆ ಹೇಳಿದ್ನ ನಿಮ್ಗೆ ನಾನು. No, sir. ಓಕೆ, ಸೊ ಫಾರ್ಮುಲಾ ಮಾಸ್ ನಾವು ಅಗೇನ್ ಮಾಲಿಕ್ಯುಲರ್ ಮಾಸ್ ಫಾರ್ಮುಲಾ ಮಾಸ್ ಸೇಮೇ, ಡಿಫ್ರೆನ್ಸ್ ಏನಿಲ್ಲ. ಬಟ್ ಮಾಲಿಕ್ಯುಲರ್ ಮಾಸ್ಗೂ ಫಾರ್ಮುಲಾ ಮಾಸ್ ಏನ್ ಡಿಫ್ರೆನ್ಸ್ ಅಂದ್ರೆ ಫಾರ್ಮುಲಾ ಮಾಸ್ ನಾವು ಅಯಾನಿಕ್ ಕಾಂಪೌಂಡ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಸೊ ಫಾರ್ಮುಲಾ ಮಾಸ್ ಇಸ್ ಎಕ್ಸ್ಪ್ರೆಸ್ ಓನ್ಲಿ ಟು ಯಾವ್ದಕ್ಕೆ? ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ಸ್ ಯಾವ್ದೆಲ್ಲ ಇರುತ್ತೆ ನೋಡಿ, ಇಲ್ಲಿದೆ ನೋಡಿ. ಸೋಡಿಯಂ ಕ್ಲೋರೈಡು, ಮೆಗ್ನೀಷಿಯಂ ಕ್ಲೋರೈಡು, ಕ್ಯಾಲ್ಸಿಯಂ ಕ್ಲೋರೈಡು. ಸೊ ಈ ತರ ಸಾಲ್ಟ್ ಗಳು ಇರುತ್ತಲ್ವಾ, ಈ ತರ ಸಾಲ್ಟ್ ಇರುವಂತ ಅಯಾನಿಕ್ ಕಾಂಪೌಂಡ್ ದ ಪಾಸಿಟಿವ್ ನೆಗೆಟಿವ್ ಐನ್ಸ್ ಏನಿರುತ್ತೆ ಅಂತವಕ್ಕೆ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಫಾರ್ಮುಲಾ ಮಾಸ್. ಓಕೆ, ಅದಕ್ಕೆಲ್ಲ ಮಾತ್ರ ಫಾರ್ಮುಲಾ ಮಾಸ್ ಅಂತ ಕರಿತೀವಿ. ಬಟ್ ಕಂಡುಹಿಡಿಯೋ ಮೆಥಡ್ ಸೇಮೇ. ಓಕೆ, ಸೊ ಇಲ್ಲೂ ಕೂಡ ನೀವು ಯು ಅಂತಾನೆ ಮೆನ್ಷನ್ ಮಾಡಬಹುದು, ನೋ ಪ್ರಾಬ್ಲಮ್. ಓಕೆ, ಅಟಾಮಿಕ್ ಮಾಸ್ ಯೂನಿಟ್ ಅಂತಾನೆ ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ. ಆರ್ ಇನ್ ಸಮ್ ಕೇಸಸ್ ಅದನ್ನ ಗ್ರಾಮ್ ಪರ್ ಮೋಲ್ ಅಂತ ಬರ್ಕೋತೀವಿ. ಅಗೇನ್ ಗ್ರಾಮ್ ಪರ್ ಮೋಲ್ ಇನ್ ಟರ್ಮ್ಸ್ ಆಫ್ ಮೋಲ್ ಕೇಳಿದ್ರೆ ಮಾತ್ರ ನೀವು ಅದನ್ನ ಗ್ರಾಮ್ ಪರ್ ಮೋಲ್ ಅಂತ ಬರ್ಕೋಬಹುದು. ಆರ್ ಎಲ್ಸ್ ನೋ ಪ್ರಾಬ್ಲಮ್, ನೀವು ಯು ಅಂತ ಬರೆದ್ರು ಅದು ಕರೆಕ್ಟ್. Okay, so formula mass of a molecule is the sum of atomic masses of atoms. Okay, in its empirical formula. Molecular formula, empirical formula discuss ಮಾಡಿದೀವಾ? No, sir. Yes, sir. No, ಮಾಡಿದೀವಿ ಸರ್. ಮಾಡಿದೀವಿ ಸರ್, ಡಿಸ್ಕಸ್ ಮಾಡಿದೀವಿ. So molecular formula indicates all the atoms of compound. So molecular formula ದಲ್ಲಿ ಎಲ್ಲ atoms ಗಳನ್ನ, ಎಲ್ಲ ಕಾಂಪೌಂಡ್ ಗಳು ಎಷ್ಟಿದಾವೆ, atoms ಎಷ್ಟಿದಾವೆ, ಒಂದೊಂದು ಆಟಮ್ ಗಳು ಎಷ್ಟೆಷ್ಟಿದಾವೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ನಮ್ಗೆ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಸಿಗುತ್ತೆ. ಬಟ್ ಎಂಪೆರಿಕಲ್ ಫಾರ್ಮುಲಾದಲ್ಲಿ ಏನ್ ಮಾಡ್ತೀವಿ, ನಾವು ಅದನ್ನ ರೆಡ್ಯೂಸ್ ಮಾಡ್ತೀವಿ, ಸಿಂಪ್ಲೆಸ್ಟ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ವಾಯ್ಸ್ ಎಲ್ರಿಗೂ ಕ್ಲಿಯರ್ ಇದೆಯಾ? Yes, sir. Clear ಇದೆ. Yes, sir. If my voice is not audible, you need to check with your internet also. Just try switching your places.
because I have no issue with the internet today. I hope other people are able to listen my voice. Okay, so ಅದೊಂದು ಸತಿ ಚೆಕ್ ಮಾಡಿ. Okay, and here molecular formula ಅಂತ ಬಂದಾಗ, if I take an example of sucrose, okay, so ಇದರಲ್ಲಿ ನಮ್ಗೆ ಏನು ಗೊತ್ತೆ, ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. Okay, so ಇದನ್ನ ನಾವು, let's not take sucrose, take glucose. If I take C6, okay, so ಈಗ ತಗೊಂಡ್ರೆ ಇದರಲ್ಲಿ ನಮ್ಗೆ ಕಾರ್ಬನ್ ಎಷ್ಟಿದಾವೆ, ಹೈಡ್ರೋಜನ್ ಎಷ್ಟಿದೆ, ಆಕ್ಸಿಜನ್ ಇದೆ ಗೊತ್ತಾಗುತ್ತೆ. ಅದೇ ಎಂಪೆರಿಕಲ್ ಫಾರ್ಮುಲಾ ಆದ್ರೆ ಸಿಂಪಲ್ ಫಾರ್ಮ್ ಕನ್ವರ್ಟ್ ಮಾಡ್ತೀವಿ. ಓಕೆ, ಸಿಂಪಲ್ ಅಂದ್ರೆ ಅದನ್ನ ಡಿವೈಡ್ ಮಾಡಿದಾಗ 6 ಇಂದ ಸಿಂಪಲ್ ಫಾರ್ಮ್ ಕನ್ವರ್ಟ್ ಆಗುತ್ತೆ. ಸೊ ಇದು ಎಂಪೆರಿಕಲ್ ಫಾರ್ಮುಲಾ, ಇದು ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಫಾರ್ಮುಲಾ ಮಾಸ್ ಏನ್ ಮಾಡುತ್ತೆ, ಅಂದ್ರೆ ಎಂಪೆರಿಕಲ್ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ಮುಲಾ ಮಾಸ್. ಸೊ ಅಲ್ಲಿ ಅಟಾಮ್ಸ್ ಎಷ್ಟಿರುತ್ತೆ, ಆ ಆಟಮ್ಸ್ ಮಾಸ್ ಅನ್ನ ನಮಗೆ ಫಾರ್ಮುಲಾ ಮಾಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಫ್ರಮ್ ದೇರ್ ವಿ ಆರ್ ಗೋಯಿಂಗ್ ಟು ಅಬ್ಟೈನ್. ಸೊ ಎಲ್ಲ ಐನಿ ಕಾಂಪೌಂಡ್ಸ್ ಗಳಿಗೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಫಾರ್ಮುಲಾ ಮಾಸ್. ಓಕೆ, KCl, NaCl, CaCl2, Br3L2 ಎಲ್ಲ ಆಗುತ್ತೆ. ಗೊತ್ತಾಗಿದ್ಯಾ? ಅರ್ಥ ಆಯ್ತಾ ಇಲ್ವಾ? ಸರ್ ಫಾರ್ಮುಲಾ ಮಾಸ್ಕು ಮತ್ತೆ ಮೋಲಾರ್ ಮಾಸ್ಕು ಎರಡು ಒಂದೇ ಯೂನಿಟಾ? ಇಲ್ಲ, ಅದು ಆಕ್ಚುಲಿ ನೀವು ಮೋಲಾರ್ ಮಾಸ್ ಇನ್ ಟರ್ಮ್ಸ್ ಆಫ್ ಮೋಲ್ ಅಂತ ಕೇಳಿದಾಗ, ಈಗ ಸೋಡಿಯಂ ಕ್ಲೋರೈಡ್ ಅನ್ನ 1 ಮೋಲ್ ಆಫ್ ಸೋಡಿಯಂ ಕ್ಲೋರೈಡ್ ಎಷ್ಟಿದೆ ಅಂತ ಕೇಳಿದಾಗ ಆವಾಗ ನಾವು ಗ್ರಾಮ್ ಪರ್ ಮೋಲ್ ಅಂತ ಬರ್ಕೋಬಹುದು. ಮೋಲ್ ಅಲ್ಲಿ ಕೇಳಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಯೂನಿಫೈಡ್ ಮಾಸ್ ಯು ಅಂತ ಅಥವಾ ಅಟಾಮಿಕ್ ಮಾಸ್ ಯೂನಿಟ್ ಹಾಕ್ಬೋದು. ಎಸ್ ಸರ್. Okay, so next we have is the mole concept and molar mass. So mole concept ಅಥವಾ molar mass ಅಂದ್ರೆ, have we discussed this one? ಡಿಸ್ಕಸ್ ಮಾಡಿದೀವ ಇದನ್ನ? ಮಾಡಿರೋದು ಮಾಡಿಲ್ವಾ? ಮಾಡಿದೀವಿ ಸರ್. ಓಕೆ, ಸೊ ಮೋಲ್ ಕಾನ್ಸೆಪ್ಟ್ ಕೂಡ ಆಲ್ರೆಡಿ ಒಂದ್ಸತಿ ಡಿಸ್ಕಸ್ ಮಾಡಿದೀವಿ. ಸೊ ಮೋಲ್ ಇಸ್ ದ SI ಯೂನಿಟ್ ಫಾರ್ ವಾಟ್? Substance, amount of substance. Yes, very good. So amount of substance is the SI unit ಏನು? mole. So mole is the SI unit of amount of substance, alva? Amount of substance. Yes, very good. So you can see there is one equation. So ಅಲ್ಲಿ ಕೊಟ್ಟಿದ್ದಾರೆ. So ಇಲ್ಲಿ ನಾವು using spectroscopy we have calculated the mass of one single atom. So mass of one single atom of carbon in terms of gram. Okay, so ಒಂದು ಕಾರ್ಬನ್ ಆಟಮ್ ಮಾಸ್ ನ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದಾರೆ. ಒಂದು ಕಾರ್ಬನ್ ಆಟಮ್ ಎಷ್ಟು ಬರ್ತಿದೆ, ಅದು 1.99 ಬರ್ತಿದೆ. ಓಕೆ, ಸೊ ಈ 12 ಗ್ರಾಮ್ ಇದೆ ನೋಡಿ. ಸೊ 1 ಮೋಲ್ ಆಫ್ ಕಾರ್ಬನ್ ಮಾಸ್ ಎಷ್ಟು ಬರುತ್ತೆ? 12 ಗ್ರಾಮ್. ಅರ್ಥ ಮಾಡ್ಕೊಳ್ಳಿ, 1 ಮೋಲ್ ಆಫ್ ಕಾರ್ಬನ್ ಮಾಸ್ ಎಷ್ಟು ಬಂತು? 12 ಗ್ರಾಮ್ ಡಿವೈಡೆಡ್ ಬೈ ಮಾಸ್ ಆಫ್ 1 ಕಾರ್ಬನ್ ಆಟಮ್. ಅರ್ಥ ಆಗ್ತಿದ್ಯಾ? ಮಾಸ್ ಆಫ್ ಕಾರ್ಬನ್ 12 ಅಂದ್ರೆ 1 ಮೋಲ್ ಆಫ್ ಕಾರ್ಬನ್ 12 ಎಷ್ಟು ಬಂತು? 12 ಗ್ರಾಮ್ ಡಿವೈಡೆಡ್ ಬೈ
1 ಕಾರ್ಬನ್ ಆಟಮ್ದು ಮಾಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಸೊ ಅದೆಷ್ಟು ಬಂದಿದೆ ನಮಗೆ 1.99. ಸೊ ಇದು ಎಕ್ಸ್ಪೆರಿಮೆಂಟ್ಲಿ ಬಂದಿರೋ ವ್ಯಾಲ್ಯೂ 1.99. ಸೊ 12 ಡಿವೈಡೆಡ್ ಬೈ 1.99 ಮಾಡಿದಾಗ ನಿಮ್ಗೆ ಏನ್ ಬಂತು? ಏನ್ ವ್ಯಾಲ್ಯೂ ಇದು? 6.0221. ವಿಚ್ ಇಸ್ ನೋನ್ ಆಸ್ Avogadro Avogadro's ಕಾನ್ಸ್ಟೆಂಟ್ ಅಲ್ವಾ? ಹೌದಾ ಇಲ್ವಾ? Yes, sir. Mole is just a number. So mole ಅಂದ್ರೆ ಏನು? So mole is nothing but mole is just a number. It is a measurement, unit of measurement. So ಏನ್ measure ಮಾಡ್ತೀರಾ ಇಲ್ಲಿ ನೀವು? Amount of chemical substance. Yes. So amount of chemical substance ನಾವೇನ್ ಮಾಡ್ತೀವಿ ಇಲ್ಲಿ measure ಮಾಡ್ತೀವಿ ಅಷ್ಟೇ. Okay, so that is what mole. ಸೊ ಈ ಒಂದು ಮೋಲ್ ಅನ್ನೋದನ್ನು ನಾವು ಟೋಟಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಕೆಮಿಸ್ಟ್ರಿಲಿ ಟೋಟಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಕೆಮಿಕಲ್ ಸಬ್ಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಯೂಸ್. ಓಕೆ, ಅದೇ ರೀತಿ an atom of a substance that contains as many elementary entities or particles as there are in 12 gram of pure carbon 12 isotope. So mole andre ನೀವು ಹೇಗೆ ಡಿಫೈನ್ ಮಾಡಬಹುದು? ಸೊ ಮೋಲ್ ನ, ಸೊ ಮೋಲ್ is nothing but ನೀವು ಟ್ವೆಲ್ ಗ್ರಾಮ್ ಆಫ್ ಕಾರ್ಬನ್ 12 ತಗೊಂಡ್ರೆ ಇದರೊಳಗಡೆ ಎಷ್ಟು ಎಂಟಿಟೀಸ್ ಪ್ರೆಸೆಂಟ್ ಆಗಿದೆಯೋ ಅದೇನು 1 ಮೋಲ್. ಅರ್ಥ ಆಗ್ತಿದ್ಯಾ? ಸೊ ನಾನು ಅದನ್ನ ನಿಮ್ಗೆ ಬಿಗಿನಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಸೊ ಮೋಲ್ ಅಂದ್ರೆ ಏನಿಲ್ಲಿ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಲ್ಲಿ ಎಷ್ಟು ಎಂಟಿಟೀಸ್ ಅಂದ್ರೆ ಏನಾಗ್ಬೋದು? ಅದು ಆಟಮ್ ಆಗ್ಬೋದು, ಅದು ಮಾಲಿಕ್ಯೂಲ್ ಆಗ್ಬೋದು, ಅಯಾನ್ಸ್ ಆಗ್ಬೋದು, ಎಲೆಕ್ಟ್ರಾನ್ಸ್ ಆಗ್ಬೋದು, ಯಾವ್ದಾದ್ರು ಆಗ್ಬೋದು. ಈ 12 ಗ್ರಾಮ್ ಆಫ್ ಕಾರ್ಬನ್ 12 ಒಳಗಡೆ ಎಷ್ಟು ಎಂಟಿಟೀಸ್ ಇದೆಯೋ ದಟ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ವಾಟ್? ಮೋಲ್. 1 mole. Yes. So that is going to equal to 1 mole. So ಹಾಗಾದ್ರೆ we'll see what exactly or how much quantity is 1 mole. So ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? 1 mole is equal to ಎಷ್ಟು? 12 gram of carbon atom. Yes, ಅಲ್ವಾ? ಸೊ ಅದನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡಿದೀವಿ ನೋಡಿ ಇಲ್ಲಿ? 6.022 to the power of 20. ಅಲ್ವಾ? So I can write it as 1 mole is equal to 6.022 10 to the power of 23 entities. ಅಲ್ವಾ? ಅದರ ಆಗ್ಬೋದು, ಏನೇನ್ ಆಗ್ಬೋದು? ಎಂಟಿಟೀಸ್, ಆಟಮ್ಸ್ ಆಗ್ಬೋದು, ಆ ಎಂಟಿಟೀಸ್ ಎಲೆಕ್ಟ್ರಾನ್ಸ್ ಆಗ್ಬೋದು, ಆ ಎಂಟಿಟೀಸ್ ಮಾಲಿಕ್ಯೂಲ್ಸ್, ನ್ಯೂಟ್ರಾನ್ಸ್, ಅಯಾನ್ಸ್ ಆಗ್ಬೋದು. ಸೊ ಇವೆಲ್ಲ ಆಗ್ಬೋದು ಅಲ್ವಾ? ಈಗ ನಾವು ಅದನ್ನೇ ಹೇಳಿದ್ವಿ, 1 ಡಜನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ ಎಷ್ಟು ಅಂತ? 12. ಇದು ಯಾವ್ದಾರು ಆಗ್ಬೋದಲ್ವಾ? ಆಪಲ್ ಆಗ್ಬೋದು, ಬುಕ್ಸ್ ಆಗ್ಬೋದು, ಎಗ್ಸ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಎನಿ ಆಬ್ಜೆಕ್ಟ್ಸ್, ರೈಟ್? ಅದೇ ರೀತಿ ಇಲ್ಲೂ ಕೂಡ ನಾವೇನ್ ಹೇಳ್ತಿದೀವಿ, 1 ಮೋಲ್ ಅಂದ್ರೆ ಇಟ್ ಈಸ್ ಈಕ್ವಲ್ ಟು 6.02 10 to the power of 23 ಆಫ್ ಎನಿ ಆಬ್ಜೆಕ್ಟ್ ಅಲ್ವಾ? ಬುಕ್ಸ್ ಆಗ್ಬೋದು, ಆಪಲ್ಸ್ ಆಗ್ಬೋದು, ಎಗ್ಸ್ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ಹೌದಾ ಇಲ್ವಾ? ಆ ಆಬ್ಜೆಕ್ಟ್ಸ್ ಗಳನ್ನ ನಾವು ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ ತಗೊಂಡಾಗ ಆಟಮ್ಸ್ ಆಗ್ಬೋದು, ಮಾಲಿಕ್ಯೂಲ್ಸ್ ಆಗ್ಬೋದು, ಅಯಾನ್ಸ್ ಆಗ್ಬೋದು ಅಂತ ಹೇಳ್ತಾ ಇದೀವಿ. ಇಸ್ ದಟ್ ಕ್ಲಿಯರ್? ಎಸ್, ಗುಡ್. ಸೊ ಅದನ್ನ ನಾವು ಇಲ್ಲಿ 1 ಮೋಲ್ ಅಂತ ಡಿಫೈನ್ ಮಾಡ್ತಾ ಇದೀವಿ. ಸೊ ಯು ಶುಡ್ ರಿಮೆಂಬರ್ ದಟ್ ಥಿಂಗ್, ವೆರಿ ಇಂಪಾರ್ಟೆಂಟ್. 1 ಮೋಲ್ ಅಂದ್ರೆ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಎಷ್ಟಕ್ಕೆ? 6.022 into 10 raised to Avogadro's 23. number. Yes, that is going to be 6.02 10 to the power of 23.
Okay. So if I say how much hydrogen atoms are present in 1 mole of hydrogen ಅಂದ್ರೆ ಎಷ್ಟು ಹೇಳ್ತೀರಾ? 6.022 into 10 raised to 23. ಏನು? Entities. ಏನು entities ಹೇಳೋದು ನಾನು? How many atoms are present in 1 mole of hydrogen atom ಅಂತ ಕೇಳಿದ್ ನಾನು. ಸೊ ನೀವೇನ್ ಹೇಳ್ಬೇಕು? 1 mole of hydrogen ನಲ್ಲಿ ಟೋಟಲ್ ಎಷ್ಟು ಆಟಮ್ಸ್ ಇರುತ್ತೆ? 6.022 23 atoms of hydrogen ಇರುತ್ತೆ ಅಂತ ಹೇಳ್ಬೇಕು ಅಲ್ವಾ? ಹೌದಾ ಇಲ್ವಾ? Yes sir. ಸೊ ಹಾಗಾದ್ರೆ 1 mole of water molecules ಅಲ್ಲಿ ಎಷ್ಟು molecules of water ಇದೆ? ಹೇಳ್ಬೇಕಾ? 1 mole of water molecule ಅಲ್ಲಿ ಎಷ್ಟು moles of water molecule ಇದೆ? ಸಾರಿ 1 mole of water molecules ಅಲ್ಲಿ ಎಷ್ಟು molecules of water ಇದೆ? 6. Sir, same 6. into 10 to the power of 23 molecules. Yes, 1 mole of water molecule ಅಲ್ಲಿ Same, sir. ಇಟ್ ಇಸ್ ಸೇಮ್ ಅಂತ ನನಗೂ ಗೊತ್ತು. ನಿಮ್ ಬಾಯಿಂದ ಆನ್ಸರ್ ಕೊಡ್ಬೇಕು ಆನ್ಸರ್. Molecules of water. It cannot be same. ಇದು molecules, ಇದು atoms. Right. 1 mole of H2 molecule is equal to ಎಷ್ಟಿರುತ್ತೆ ಅದರಲ್ಲಿ ಟೋಟಲ್ 6.02 to 10 over 23 H2O molecule. Clear? Yes sir. Okay, good. Okay. So ಈಗ ನಾವು ಇದನ್ನ ಇಲ್ಲಿ ನೀವೊಂದು ಡಯಾಗ್ರಾಮ್ ನೋಡ್ಬೋದಲ್ವಾ? 1 mole in terms of particle ಆದ್ರೆ ಎಷ್ಟು ಪಾರ್ಟಿಕಲ್ಸ್ ಇದಾವೆ? 6.022. ಇದು 6 ಅಂತ ಬರ್ತಾರೆ, ಬಟ್ ಇಟ್ ಶುಡ್ ಬಿ 6.022 into 10 to the power of 23 atom. 23 particles. ಯಾವ್ದಾದ್ರು ಆಗ್ಬೋದು ಅಲ್ವಾ? ಅದೇ 1 mole ನ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ರೆಪ್ರೆಸೆಂಟ್ ಮಾಡೋದಾದ್ರೆ ಎಷ್ಟು ಬರುತ್ತೆ? 22.4 ಲೀಟರ್ ಅಲ್ವಾ? Liter. ಸೊ ಒಂದು ಮೋಲ್ಗೆ ಎಷ್ಟು ವಾಲ್ಯೂಮ್ ಇರುತ್ತೆ? 22.4. Yes, if I say you 1 mole of hydrogen gas has how many, ಅಥವಾ ಅದರದ್ದು ವಾಲ್ಯೂಮ್ ಎಷ್ಟು ಅಂದ್ರೆ ಏನ್ ಹೇಳ್ತೀರಾ? 22.4 liters. Yes, that is going to be equal to 22.4 liter. So ಅದು ವಾಲ್ಯೂಮ್ ಅದು. ಕ್ಲಿಯರ್ ಆಯ್ತಾ? Yes sir. ಸೊ ಅದು ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಅದನ್ನೇ ಹೇಳ್ತಾರೆ ನೋಡಿ, ಇನ್ ಟರ್ಮ್ಸ್ ಆಫ್ ಮಾಸ್ ಅಲ್ಲಿ ಹೇಳೋದಾದ್ರೆ 1 mole ಯಾವ್ದಕ್ಕೆ ಇದಾಗಿರುತ್ತೆ? 1 ಗ್ರಾಮ್ ಆಟಮ್ಗೆ. 1 gram. 1 mole 1 ಗ್ರಾಮ್ ಮೋಲ್ ಆಫ್ ಮಾಲಿಕ್ಯೂಲ್ಸ್ಗೆ. ಇಲ್ಲಿ 1 ಗ್ರಾಮ್ ಫಾರ್ಮುಲಾ ಮಾಸ್ ಹೇಳಿದೆ ಅಲ್ವಾ? ಆ ಫಾರ್ಮುಲಾ ಅಲ್ವಾ? ಈಗ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ. 12 AMU is equal to ಏನು? 1 ಕಾರ್ಬನ್ ಆಟಮ್. ಮಾಸ್ ಆಫ್ 1 ಕಾರ್ಬನ್ ಆಟಮ್ ತಾನೆ? ಎಸ್ ಆರ್ ನೋ? Yes sir. Yes sir. 1 ಕಾರ್ಬನ್ ಆಟಮ್ದು ಮಾಸ್ ಎಷ್ಟು ಅಂದ್ರೆ 12 AMU ಅಂತ ಹೇಳ್ತೀವಿ. ಹೌದಾ? ಓಕೆ, ಸೊ ಹಾಗಾದ್ರೆ 12 ಗ್ರಾಮ್ ಇಸ್ ಈಕ್ವಲ್ ಟು ಏನು? 1 mole ಆಫ್ Carbon atom. ಅಂದ್ರೆ 1 mole ಆಫ್ ಕಾರ್ಬನ್ ಆಟಮ್ದು ಮಾಸ್ ಎಷ್ಟು ಅಂದ್ರೆ 12 ಗ್ರಾಮ್ 12 gram. ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಿದಾರೆ ನೋಡಿ, 1 ಗ್ರಾಮ್ ಅಂತ ತಗೋದು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ
1 ಮೋಲ್ ಅಂತ ಬಂದಾಗ ನೀವೇನ್ ಎಕ್ಸ್ಪ್ರೆಸ್ ಮಾಡ್ತೀರಾ ಅದನ್ನ 12 ಗ್ರಾಮ್. ಗ್ರಾಮ್ ಎಕ್ಸ್ಪ್ರೆಸ್ ಮಾಡ್ಬೇಕು. ಅದನ್ನ ನಾವು ಮೋಲಾರ್ ಮಾಸ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ಮೋಲಾರ್ ಮಾಸ್. ಸೊ ಮೋಲಾರ್ ಮಾಸ್ ಇಸ್ ನಥಿಂಗ್ mass of 1 mole of a substance. Mass of 1 mole of a substance. Yadralli in terms of grams. So this is known as what? Molar mass. Yes. So that is known as molar mass. ಗೊತ್ತಾಗಿದ್ಯಾ? Yes, sir. Okay. So that is what molar mass. So ಈಗ ಕ್ಲಿಯರ್ ಆಯ್ತಾ ಮೋಲ್ ಅಂದ್ರೆ ಏನು, ಮೋಲಾರ್ ಮಾಸ್ ಅಂದ್ರೆ ಏನು ಅಂತ? Yes, sir. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದ್ರೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಮಾಸ್ ಆಫ್ 1 mole of a substance in grams is called its molar mass. The mass of 1 mole of a substance in grams is called its molar mass. ಅಲ್ವಾ, ಹೇಳೋದು ತಾನೆ ಅದನ್ನೇ. ಸೊ ಇಲ್ಲಿ ನೋಡಿ, ಅದೇ H2O ಇದೆ. H2Oದು ಮಾಸ್ ಎಷ್ಟು ಬಂದಿದೆ? 18 ಬಂದಿದೆ. ಇದು ಮೋಲಾರ್ ಮಾಸ್ ಆದ್ರೆ ಏನ್ ಮಾಡ್ತೀರಾ? ಗ್ರಾಮ್ ಪರ್ ಮೋಲ್ ಅಂತ. ಅದೇ ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಹೇಳಿ ಅಂದ್ರೆ ಎಷ್ಟು ಬರೀತೀರಾ? AMU. ಇದು ಮಾಲಿಕ್ಯುಲಾರ್ ಮಾಸ್, ಇದು ಮೋಲಾರ್. ಡಿಫರೆನ್ಸಸ್ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಟ್ ಎರಡದ್ದು ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಒಂದೇ ಇದೆಯಲ್ವಾ? Mathematically both were same, but when it comes to unit they are going to be different. So ಅದನ್ನ ನೆನ್ಪಿಟ್ಕೋಬೇಕು. ಸೊ ಅಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ, ನೋಡಿ ಆಲ್ರೆಡಿ ಸಾಲ್ವ್ ಆಗಿರುವಂತದ್ದು ಕೆಲವೊಂದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಕಾಂಪೋಸಿಷನ್ ವರ್ಕ್ ಇಂತ ಮುಂಚೆ ವಿಲ್ ಡಿಸ್ಕಸ್ ಸಮ್ ಆಫ್ ದ ಫಾರ್ಮುಲಾಸ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್. So formula number 1 ಏನು ಅಂದ್ರೆ, whenever you are asked to calculate number of moles ನ ಕಂಡುಹಿಡಿಯೋದಕ್ಕೆ ಹೇಳಿದಾಗ ನೀವೇನ್ ಮಾಡ್ತೀರಾ? ಮಾಸ್ given divided by molar mass. ಗೊತ್ತಾಗ್ತಿದ್ಯಾ? ಫಾರ್ಮುಲಾ ಬರ್ಕೋಬೇಕಿದು. ನಂಬರ್ ಆಫ್ ಮೋಲ್ಸ್, ಅದನ್ನ ನಾನು ಇನ್ನು ಶಾರ್ಟ್ ಆಗಿ ಮಾಡಿದ್ರೆ n is equal to W by M. What is n here? Number of moles. Very good, number of moles. What is W here? Mass given. Mass given. What is Mass M given. here? Molar mass. ಅಲ್ವಾ? ಸೊ M ಸೇಮ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಇದನ್ನ ವೆಯ್ಟ್ ತರ W ಅಂತ ತಗೊಂಡಿದೀವಿ ಅಷ್ಟೇ. ಓಕೆ, ಗಿವನ್ ವೆಯ್ಟ್ ಅಂತ W ಅಂತ ತಗೊಂಡಿದೀವಿ ಅಷ್ಟೇ. ಸೊ W by M ಅಲ್ವಾ? W ನ ನಾವು ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ? Yes, sir. ಓಕೆ, ಅದೇ ರೀತಿ ಮೋಲಾರ್ ಮಾಸ್ ನ ಗ್ರಾಮ್ ಪರ್ ಮೋಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ? Yes, sir. Yes, ಸೊ sir. ನಿಮ್ಗೆ ಫಾರ್ಮುಲಾದಲ್ಲಿ ಆನ್ಸರ್ ಯಾವ್ದ್ರಲ್ಲಿ ಬರುತ್ತೆ? ಮೋಲ್ ಅಲ್ಲಿ ಬರುತ್ತೆ ತಾನೆ. ನಿಮ್ಗೆ ಬೇಕಾಗಿರೋದು ಏನು ಅದೇನಾ? Yes, sir. Yes. Number of moles ಬೇಕು ತಾನೆ. So you got the answer there. Clear? ಗೊತ್ತಾಯ್ತಾ ಇಲ್ವಾ? ಗೊತ್ತಾಯ್ತು ಸರ್. ಓಕೆ, ಸೊ ಇದೊಂದು ಫಾರ್ಮುಲಾ ಬರ್ಕೊಂಡ್ರಾ? ಫಾರ್ಮುಲಾ ಆಗಿದ್ರೆ ನೆಕ್ಸ್ಟ್ ಫಾರ್ಮುಲಾ ಹೋಗೋಣ. ಓಕೆ, ನೆಕ್ಸ್ಟ್ ಫಾರ್ಮುಲಾ is again number of moles is equal to volume given at STP. STP ಅಂದ್ರೆ ಏನು? Standard temperature and pressure. ವೆರಿ ಗುಡ್, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. ಎಷ್ಟೆಷ್ಟು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಹೇಳ್ಬೋದಾ? ಟೆಂಪರೇಚರ್ ಎಷ್ಟು? 273 Celsius. 273 ಸೆಲ್ಸಿಯಸ್.
Kelvin. Kelvin. 273 ಕೆಲ್ವಿನ್. ಸೊ ಅದು ಟೆಂಪರೇಚರ್ 273 ಕೆಲ್ವಿನ್. ಪ್ರೆಷರ್ ಎಷ್ಟು? How much is the pressure? One atm. So 1 atm pressure 273 Kelvin. So ಇಲ್ಲಿ volume given at STP divided by 22.4 liters. Okay, 22.4 liter ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಸೊ ಇದನ್ನ ಏನ್ ಮಾಡ್ತೀರಾ, ನಮ್ಮ ಯಾವಾಗ ಇದನ್ನ ಯೂಸ್ ಮಾಡ್ಬೇಕು ಈ ಫಾರ್ಮುಲಾನ? ವಾಲ್ಯೂಮ್ ಇದ್ದಾಗ. Yes, instead of mass, if they are giving you the volume, so ಅವಾಗ ನೀವೇನ್ ಮಾಡ್ಬೇಕು, ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. So at that case use this formula. ಕ್ಲಿಯರ್ ಆಗಿದ್ಯಾ? Yes sir. ಸೊ ಆ ಕೇಸಲ್ಲಿ ನೀವು ಈ ಫಾರ್ಮುಲಾನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ. ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಗೊತ್ತಾಗುತ್ತೆ ಅನ್ಕೋತೀನಿ ಹಾಗಾದ್ರೆ ಈಗ. ಓಕೆ, ಸೊ ರಿಮೆಂಬರ್ ದೀಸ್ ಟು ಈಕ್ವೇಶನ್ಸ್. ಫಾರ್ಮುಲಾಸ್ ಏನಿದೆ, ಸೊ ಆ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವಾಟ್ ಮೋಲ್ಸ್, ನಂಬರ್ ಆಫ್ ಮೋಲ್ಸ್. ವಾಲ್ಯೂಮ್ ಬೈ ಲೀಟರ್ ಐತಲ್ಲ, ಅದು ಮೋಲ್ಸ್ ಹೆಂಗ್ ಬರುತ್ತೆ ಅಂತ ಹೇಳ್ಕೊಡಿ. ಅದು ಆಕ್ಚುಲಿ ನೋಡಿ, ಅದೇನಾಗುತ್ತೆ ಅಂದ್ರೆ ಈಗ n is equal to v by 22.4 ಲೀಟರ್ ಅಲ್ವಾ? ಎಸ್ ಸರ್. ಈ 22.4 ಲೀಟರ್ 1 ಮೋಲ್ ತಾನೆ. ವಾಲ್ಯೂಮ್ ನ ಲೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ? ವಾಲ್ಯೂಮ್ ನ ಲೀಟರ್ ಅಲ್ಲಿ ತಾನೆ ಹೇಳೋದು ನೀವು. ಲೀಟರ್ ಕ್ಯಾನ್ಸಲ್, ಪುನಃ ಮೋಲಲ್ಲೇ ಬಂತಲ್ಲ ಅಂತ. ರೈಟ್, ಕ್ಲಿಯರ್ ಆಯ್ತಾ ಈಗ? ಸೊ ಈಗನು ಇದು ಮೋಲಲ್ಲೇ ಬರುತ್ತಲ್ವಾ? ನಾನು ಅದು ಹಾಕಿರ್ಲಿಲ್ಲ ಅಷ್ಟೇ, ಅದು ಹಂಗೆ ಬರೋದು ಆಕ್ಚುಲಿ. ಯಾಕಂದ್ರೆ ಈಗ 22.4 ಲೀಟರ್ ಅಂದ್ರೆ ಅದು ಎಷ್ಟಕ್ಕೆ 1 ಮೋಲ್ ತಾನೆ. ಸೊ ವಿಲ್ ಗೆಟ್ ದಿಸ್. ಹಾ ಸರ್. ಓಕೆ, ಸೊ ಎಲ್ರು ಕ್ಲಿಯರ್ ಆಗಿದೆ ಇದು?